ಸಂಪತ್ ಕುಮಾರ್ ಅಂತ ಹೊಸನಗರ ವಾರ್ಡ್ ಎಕ್ಸ್ ಕಾರ್ಪೊರೇಟ್ರು. ನಾನು ಬಿ ಪ್ಯಾಕ್ ಸಂಸ್ಥೆ ವತಿಯಿಂದ 7ನೇ ತಾರೀಕು ಅಧ್ಯಯನಕ್ಕಾಗಿ ಇಸ್ರೇಲ್ಗೆ ನಮ್ಮನ್ನೆಲ್ಲ ತಂಡವಾಗಿ 18 ಜನನ ಕರ್ಕೊಂಡೋಗಿದ್ರು. 7ನೇ ತಾರೀಕು ನಾವೆಲ್ಲ ಪ್ರಯಾಣ ಮಾಡಿ ಅಲ್ಲಿ ಇಸ್ರೇಲ್ ಸೇರಿದ್ವಿ. ಇಸ್ರೇಲಲ್ಲಿ ನಮ್ಮ ಅಧ್ಯಯನ ಎಲ್ಲ ಮುಗಿಸಿ 13ನೇ ತಾರೀಕು ಬರುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ರಾತ್ರಿ 12:30 1:30 ಒಳಗಡೆ ಯುದ್ಧದ ಕಾರ್ಮೋಡ ವಾತಾವರಣ ನಿರ್ಮಾಣ ಆಗಿ ನಮ್ಮನ್ನೆಲ್ಲ ಬಂಕರ್ಗೆ ಹೋಗಿ ಅಂತ ಹೇಳಿ ಸೈರನ್ ಕೂಗ್ತು. ನಾವೆಲ್ಲ ಅವ್ರ ಸೂಚನೆ ಪ್ರಕಾರ ಬಂಕರ್ಗೆ ಹೋಗಿ ಅಲ್ಲಿದ್ದು ಸುಮಾರು ಒಂದು 30 ನಿಮಿಷ ವಾತಾವರಣ ಬೇರೆ ರೀತಿಯಲ್ಲೇ ಇತ್ತು. ಆನಂತರ ನಾವು ಹೊರಗಡೆ ಬಂದಾಗ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಅಂತ ಗೊತ್ತಾಯಿತು. ನೀವು ಎಲ್ಲೂ ಹೊರಗಡೆ ಹೋಗಬೇಡಿ, ಇಲ್ಲೇ ಇರಿ ಅಂತ ಹೇಳಿದ್ರು. ಆಗ ನಮಗೆ ಭಾರತದ ರಾಯಭಾರಿಗಳು ಮತ್ತು ಇಸ್ರೇಲ್ ರಾಯಭಾರಿಗಳು ಬಂದು ನಮ್ಮನ್ನು ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡೋಗಿ ನಮ್ಮನ್ನೆಲ್ಲ ಸುರಕ್ಷಿತವಾಗಿ ಇರೋವಂಥ ವ್ಯವಸ್ಥೆನ ಮಾಡಿ 6 ದಿನವೂ ನಮಗೆ ಆ ಬಂಕರ್ಗಳಲ್ಲಿ ಹೋಗುವಂಥ ಒಂದು ಸಂದರ್ಭ ನಿರ್ಮಾಣ ಆಯಿತು. ನಿಜಕ್ಕೂ ಹೇಳಬೇಕಂದ್ರೆ ಆ ದೇಶದಲ್ಲಿ ಪ್ರತಿಯೊಬ್ಬ ಮನೆಯಲ್ಲಿ ಯೋಧರ ಥರ ಮನೆಗೊಬ್ಬ ಯೋಧ ಮುನ್ನುಗ್ಗಿ ಬಾರ ಅನ್ನೋ ರೀತಿಯಲ್ಲಿ ಅಲ್ಲಿ ಜನ ತಯಾರಾಗಿರ್ತಾರೆ. ಅವರು ಇಂಥ ಹಲವಾರು ಯುದ್ಧಗಳನ್ನ ಎದುರಿಸಿರ್ತಕ್ಕಂಥ ಜನ ಅಂತ ಕಾಣುತ್ತೆ. ಹಾಗಾಗಿ ಅವರು ಅಲ್ಲಿ ಆ ರೀತಿ ಭಯದ ವಾತಾವರಣನೇ ಇರೋದಿಲ್ಲ. ಮತ್ತು ನಮ್ಮನ್ನು ಹೇಗಾದರೂ ಮಾಡಿ ಸುರಕ್ಷಿತವಾಗಿ ಕಳಿಸ್ಕೊಡ್ಬೇಕಂತ ಹೇಳಿ ಆ ಪ್ರದೇಶದಿಂದ ಜೋರ್ಡಾನ್ಗೆ ನಮ್ಮನ್ನು ಕರ್ಕೊಂಬಂದು ಇಸ್ರೇಲ್ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರ ಇಬ್ಬರೂ ಸೇರಿ ನಮ್ಮನ್ನು ಜೋರ್ಡಾನ್ ಮುಖಾಂತರ ಕುವೈತ್ಗೆ ಕರ್ಕೊಂಬಂದು ಕುವೈತ್ ಮುಖಾಂತರ ಬಾಂಬೆಗೆ ಬಂದು ಬಾಂಬೆ ಮುಖಾಂತರ ಬೆಂಗಳೂರಿಗೆ ಬಂದಿದ್ದೀವಿ. ನಿಜಕ್ಕೂ ನಾವು ಕೇಂದ್ರ ಸರ್ಕಾರಕ್ಕೆ, ನಮ್ಮ ನರೇಂದ್ರ ಮೋದಿ ಸರ್ಕಾರಕ್ಕೆ ಹಾಗೂ ಇಲ್ಲಿ ಕೂಡ ಕರ್ನಾಟಕ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಸರ್.